ಬೆಂಗಳೂರಿನಲ್ಲಿ ಮಳೆ ಸೃಷ್ಟಿಸಿದ ಅಧ್ವಾನ ಒಂದೆರಡಲ್ಲ. ದ್ವೀಪದಂತಾದ ಲೇಔಟ್, ಬೋಟ್ನಲ್ಲಿ ಜನರ ರಕ್ಷಣೆ, ನೀರಿನ ಮಧ್ಯೆ ಕೆಟ್ಟು ನಿಂತ ಬಸ್ನಲ್ಲಿ ಸಿಲುಕಿದ ಗರ್ಭಿಣಿ, ಅನಾಥಾಶ್ರಮ ಜಲಾವೃತ, ರಾತ್ರಿಯಿಡೀ 70 ಮಂದಿ ಜಾಗರಣೆ, ಮುಳುಗಿದ ಕಾರು, ಬೈಕು, ಗುಂಡಿ ಬಿದ್ದಂತಹ ರಸ್ತೆ, ವಾಹನ ಸಂಚಾರ ಅಸ್ತವ್ಯಸ್ತ. ಇದೇ ಹೊತ್ತಿನ ವಿಶೇಷ, ಮಹಾಮಳೆ ರಗಳೆ. ಬೆಂಗಳೂರಿಗರಿಗೆ ಭಾನುವಾರ ರಾತ್ರಿ ವರುಣಾಘಾತ ಉಂಟಾಯಿತು. ಬೆಂಗಳೂರಿನಲ್ಲಿ 103 ಮಿಲಿಮೀಟರ್ ಮಳೆಯಾಗಿದ್ದು, ಇದು ಕಳೆದ 10 ವರ್ಷಗಳ ಮೇ ತಿಂಗಳ ಹೈಯೆಸ್ಟ್ ಮಳೆಯಾಗಿದೆ. ರಣ ಬೇಸಿಗೆಯಲ್ಲೂ ಕೂಡ ಯಾಕೆ ಮಳೆಗಾಲದ ರೀತಿ ಮಳೆಯಾಗ್ತಾ ಇದೆ? ಇನ್ನು ಎಷ್ಟು ದಿನ ಇದೇ ರೀತಿಯ ವರ್ಷಧಾರೆ ಸುರಿಯಲಿದೆ? ಇದೆಲ್ಲದರ ಮಾಹಿತಿಯ ಜೊತೆಗೇನೆ ಮಹಾನಗರದಲ್ಲಿ ಮಳೆ ಸೃಷ್ಟಿಸಿದಂತಹ ಅಧ್ವಾನ ಎಂತದ್ದು ಅನ್ನೋದನ್ನ ದೃಶ್ಯ ಸಮೇತ ನಾವಿವತ್ತು ನಿಮಗೆ ತೋರಿಸ್ತಾ ಹೋಗ್ತೀವಿ ನೋಡಿ. ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತ, ಬೆಂಗಳೂರಿಗೆ ವರುಣಾಘಾತ, ಬೆಂಗಳೂರಿಗೆ ಯೆಲ್ಲೋ ಅಲರ್ಟ್, ಮುಂದಿನ 3 ದಿನವೂ ಮಳೆ ಆರ್ಭಟ. ಸಿಲಿಕಾನ್ ಸಿಟಿಯಲ್ಲಿ ರಣಮಳೆ ಸೃಷ್ಟಿಸಿದ ಅಧ್ವಾನ ಒಂದೆರಡಲ್ಲ. ಇದು ಬೇಸಿಗೆ ಕಾಲ, ಆದರೂ ಬೆಂಗಳೂರಿನಲ್ಲಿ ಕಳೆದ ಕೆಲ ದಿನಗಳಿಂದ ನಿರಂತರ ಮಳೆಯಾಗ್ತಾ ಇದೆ. ಇದಕ್ಕೆ ಕಾರಣ ತಮಿಳುನಾಡು ಕರಾವಳಿ ಭಾಗದ ಬಂಗಾಳ ಕೊಲ್ಲಿಯಲ್ಲಿ 1.5 ಕಿಲೋಮೀಟರ್ ಅಗಲ ಮತ್ತು 5.8 ಕಿಲೋಮೀಟರ್ ಎತ್ತರದ ವಾಯುಭಾರ ಕುಸಿತ ಉಂಟಾಗಿದೆ. ಇದರಿಂದ ಕರ್ನಾಟಕದ ಒಳನಾಡಿನ ಮೇಲ್ಮೈನಲ್ಲಿ ಬದಲಾವಣೆ ಉಂಟಾಗಿ ವರುಣನ ಆರ್ಭಟ ಶುರುವಾಗಿದೆ. ಕರ್ನಾಟಕದ ಹಲವೆಡೆ ಮಳೆಯಾಗ್ತಾ ಇದೆ ನಿಜ, ಆದರೆ ಬೆಂಗಳೂರು ನಗರದಲ್ಲಿ ಮಳೆ ಸೃಷ್ಟಿಸಿರುವ ಅಧ್ವಾನ ಹೇಳತೀರದ್ದು. ಬನ್ನಿ, ಮಹಾಮಳೆಗೆ ಸಿಲುಕಿದ ಸಿಲಿಕಾನ್ ಸಿಟಿಯ ಗತಿ ಏನಾಗಿದೆ ಅನ್ನೋದನ್ನ ದೃಶ್ಯ ಸಮೇತ ನೋಡೋಣ. ದೃಶ್ಯ 1, ಮುಳುಗಿದ ಬೈಕ್ಗಳು. ವೀಕ್ಷಕರೇ, ಇದು ಮಾಗಡಿ ರಸ್ತೆಯಲ್ಲಿ ಕಂಡು ಬಂದ ದೃಶ್ಯ. ಇಲ್ಲಿ ರಸ್ತೆ ಕಾಣ್ತಾನೆ ಇಲ್ಲ. ರಸ್ತೆಯಲ್ಲಿ ಸಾಲು ಸಾಲಾಗಿ ನಿಂತಿರುವ ದ್ವಿಚಕ್ರ ವಾಹನಗಳು ಆಲ್ಮೋಸ್ಟ್ 70% ಮುಳುಗಿವೆ. ಕೆಳಮಹಡಿಯ ಮನೆಗಳಿಗೆ ನೀರು ನುಗ್ಗಿದ್ದು, ಈ ರಸ್ತೆಯಲ್ಲಿ ಬಂದ ಕೆಲ ದ್ವಿಚಕ್ರ ವಾಹನ ಸವಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಮೊಣಕಾಲು ಮೀರಿ ನೀರು ತುಂಬಿಕೊಂಡಿರುವ ಈ ರಸ್ತೆಯಲ್ಲಿ ಬಂದ ಕೆಲ ಬೈಕ್ಗಳು ಕೆಟ್ಟು ಹೋಗಿದ್ದು, ಬೈಕ್ ಸವಾರರು ಬೈಕ್ಗಳನ್ನು ತಳ್ಳಿಕೊಂಡು ಮುಂದೆ ಹೋಗಿದ್ದಾರೆ. ಏನಿಲ್ಲ ಅಂದ್ರೂ ಇದೊಂದೇ ರಸ್ತೆಯಲ್ಲಿ ಸುಮಾರು 50ಕ್ಕೂ ಅಧಿಕ ದ್ವಿಚಕ್ರ ವಾಹನಗಳಿದ್ದು, ಅವೆಲ್ಲವೂ ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿವೆ. ದೃಶ್ಯ 2, ದ್ವೀಪದಂತಾದ ಸಾಯಿ ಲೇಔಟ್. ಭಾನುವಾರ ರಾತ್ರಿ 8 ರಿಂದ 9 ಗಂಟೆಗಳ ಕಾಲ ಸುರಿದ ಮಳೆಗೆ ಈ ಲೇಔಟ್ ಸ್ಥಿತಿ ಹೇಗಾಗಿದೆ ನೋಡಿ. ದ್ವೀಪ ರಾಷ್ಟ್ರಗಳು ಅನ್ನೋ ಹಾಗೆ ದ್ವೀಪದಂತ ಲೇಔಟ್ ನಿರ್ಮಾಣ ಆಗಿದೆ. ಒಂದು ರಾತ್ರಿಯ ಮಳೆಗೆ ಈ ಕಥೆ ಆದ್ರೆ, ಮುಂದಿನ 3 ದಿನದ ಮಳೆಗೆ ಈ ಲೇಔಟ್ ಕಥೆ ಏನಾಗಬೇಡ ಆಲೋಚಿಸಿ. ಹೊರಮಾವು ಅಗರ ಮುಖ್ಯ ರಸ್ತೆಯಲ್ಲಿರುವ ಸಾಯಿ ಲೇಔಟ್ ಇದು. ರಾತ್ರಿ ಸುರಿದ ಮಳೆಗೆ ಇಡೀ ಲೇಔಟ್ ಕೆರೆ ರೀತಿಯಾಗಿದೆ. ರಾಜಕಾಲುವೆ ನೀರು ರಸ್ತೆಗೆ ನುಗ್ಗಿದ್ರಿಂದ ಹಾವುಗಳು ಕೂಡ ಕಾಣಿಸ್ಕೊಂಡು. ಇನ್ನು ಈ ಸಾಯಿ ಲೇಔಟ್ನ ಮನೆಗಳ ಸ್ಥಿತಿ ಹೇಗಿದೆ ಮತ್ತು ಈ ಲೇಔಟ್ನಲ್ಲಿ ವಾಸವಿರುವ ಜನ ಏನ್ ಹೇಳ್ತಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ನೆನೆ ಬಿದ್ದಂತ ಮಳೆಗೆ ಮನೆ ಒಳಗಡೆ ನೀರು ಬಂದಿದೆ. ಹತ್ತತ್ರ 2 ಅಡಿಯಿಂದ 3 ಅಡಿವರೆಗೂ ಕೂಡ ಈ ನೀರು ಬಂದಿದೆ. ಎಲ್ಲಿವರೆಗೆ ನೀರು ಬಂದಿದೆ, ಯಾವ ರೀತಿ ಈ ಮನೆಯಲ್ಲಿ ಸಮಸ್ಯೆ ಆಗಿದೆ ಅಂತ ಇದೇ ಮನೆಯ ಚಿತ್ರಣ ಬೇರೆ ಬೇರೆ ಮನೆಗಳಲ್ಲೂ ಕೂಡ ಹಾಗೆ ಇದೆ. ಯಾಕಂದ್ರೆ ಅಷ್ಟು ಅಲ್ಲಿವರೆಗೂ ಕೂಡ ನೀರು ಬಂದಿದೆ. ಇಲ್ಲಿ ಗ್ರೌಂಡ್ ಫ್ಲೋರ್ ಅಲ್ಲಿ ಇರುವಂತಹ ಮನೆ ಹತ್ತತ್ರ 2.5-3 ಅಡಿ ನೀರು ಬಂದಿದೆ ಮಳೆಗೆ. ರಾತ್ರಿ ಮುಂಜಾನೆ ಹತ್ತತ್ರ 4 ಗಂಟೆ ಅಷ್ಟೊತ್ತಿಗೆ ಏಕಾಏಕಿ ರಾಜಕಾಲುವೆಯಿಂದ ರಸ್ತೆಗೆ ಬಂತು ನೀರು. ರಸ್ತೆಯಿಂದ ಮನೆ ಒಳಗಡೆ ನುಗ್ಗಿಬಿಡ್ತು ನೋಡಿ. ಸ್ಕೂಟರ್ ಕೂಡ ಮುಕ್ಕಾಲು ಭಾಗ ಮುಳುಗೋಗ್ಬಿಟ್ಟಿದೆ. ಮನೆಯಲ್ಲಿರುವಂತಹ ಒಂದಷ್ಟು ಪದಾರ್ಥಗಳನ್ನ ಹೊರಗಡೆ ತಂದಿಟ್ಟಿದ್ದಾರೆ. ಮಂಚ ನೋಡಿ, ಅದು ಅರ್ಧ ಮುಳುಗೋಗ್ಬಿಟ್ಟಿದೆ. ಅಲ್ಮೇರಾ ಹತ್ತತ್ರ ಅರ್ಧ ಮುಳುಗೋಗ್ಬಿಟ್ಟಿದೆ. ಚಿಕ್ಕ ಚಿಕ್ಕ ಮಕ್ಕಳ ಸೈಕಲ್ಗಳು ಕೂಡ ಕಂಪ್ಲೀಟ್ ಆಗಿ ಮುಳುಗೋಗ್ಬಿಟ್ಟಿದ್ದಾವೆ. ಒಂದು ರೀತಿಯಲ್ಲಿ 3 ಅಡಿ 3.5 ಅಡಿ ನೀರಿದೆ ಅಂತಂದ್ರೆ ಮನೆ ಒಳಗಡೆ ಅಂತೂ ಖಂಡಿತವಾಗಿ ವಾಸ ಮಾಡ್ಲಿಕ್ಕೆ ಆಗಲ್ಲ. ಅಷ್ಟೇ ಅಲ್ಲ, ರಾಜಕಾಲುವೆಯಿಂದ ಕೆರೆಯಿಂದ ಹರಿದು ಬಂದಂತಹ ನೀರಿನ ಜೊತೆ ಹಾವುಗಳು ಕೂಡ ಬಂದಿದ್ದಾವೆ. ಹಾಗಾಗಿ ರಾತ್ರಿಯಲ್ಲಿ ನಿವಾಸಿಗಳು ಬಹಳ ಭಯಭೀತಿಯಲ್ಲಿ ಇಲ್ಲಿ ಜೀವನ ಮಾಡಿರುವಂಥದ್ದು. ರಾತ್ರಿ ಎಲ್ಲ ಇವ್ರಿಗೆ ಖಂಡಿತವಾಗಿಯೂ ಕೂಡ ನಿದ್ದೆ ಅಂತೂ ಇಲ್ಲ. ಯಾಕಂದ್ರೆ ನೀರು ಮನೆ ಒಳಗಡೆ ನುಗ್ಗಿದೆ. ಯಾವ ರೀತಿ ನಿದ್ದೆ ಮಾಡ್ಲಿಕ್ಕೆ ಸಾಧ್ಯ? ನೀರ ಹೊರಗಡೆ ಕೂಡ ಹಾಕ್ಲಿಕ್ಕೆ ಆಗಲ್ಲ. ಮನೆ ಆಚೆ ರಸ್ತೆಗೂ ಕೂಡ ಬಂದಿದ್ದೀನಿ ನಾನು. ರಸ್ತೆಯಲ್ಲೂ ಕೂಡ ನೀರು ಸದ್ಯಕ್ಕಂತೂ ನೀರು ಹರಿದು ಹೋಗುವ ಲಕ್ಷಣ ಅಂತೂ ಇಲ್ಲ. ಇಲ್ಲಿ ಒಬ್ರು ನಿವಾಸಿ ಮಾತನಾಡ್ತಾರೆ. ಸರ್, ವರ್ಷ ಇದೇ ತರ ಮಳೆ ಬರುವಾಗಲ ಹಿಂಗೆ ಆಗ್ತಾ ಇದೆ. ಇದನ್ನ ಖಾಲಿ ಸೈಟ್ ಇರುವಾಗ ಇವರು ಬಿಲ್ಡಿಂಗ್ ಕಟ್ಟಾಗಿ ಹೆಂಗೆ ಶಾಂಕ್ಷನ್ ಮಾಡಿದ್ರು ಇವರು. ಫಸ್ಟ್ ಇದನ್ನ ನೋಡಿ ಕಟ್ಟೋದ ಬೇಡ ಅಂತ ಇವರು ಮಾಡಿರ್ಬೇಕು. ಅದನ್ನು ಇವರು ಮಾಡಿಲ್ಲ. ಎಲ್ಲ ಮನೆಯೆಲ್ಲ ಮಾಡಿ ಇವರು ಏನೇನು ಏನೇನು ಮಾಡಿದಾರೋ ಗೊತ್ತಿಲ್ಲ. ಆದರೆ ಇವಾಗ ಮಳೆ ಬಂದು ನೀರು ತುಂಬುವಾಗ ಮಾತ್ರ ಮೋಟ್ರ್ಗಳು ತಗೊಂಡು ಬರ್ತಾರೆ. ತಗೊಂಡು ಬಂದು ಏನು ಮಾಡ್ತಾರೆ, ನಮಗೆ ಸ್ವಲ್ಪ ಇದು ಮಾಡಿಸ್ಕೊಟ್ಬಿಡ್ತಾರೆ. ಅದು ಆಗಿದ್ಮೇಲೆ ತಿರ್ಗಾ ಬಂದು ಈ ಕಡೆ ಅವರು ನೋಡೋದು ಇಲ್ಲ. ಇದು ರಾಜಕೀಯ ಏನು ಮಾಡ್ತಾ ಇದೆ? ನಾವಂತವ್ರು ಬದುಕಬೇಕಾ ಇಲ್ಲ ಸಾಯ್ಬೇಕಾ? ರಾತ್ರಿ 4 ಗಂಟೆಗೆ ಬಂದಂತಹ ನೀರು ಮನೆಗಳಲ್ಲೇ ಜನ ಬಂದಿಯಾಗುವಂತಹ ಚಿತ್ರಣದಲ್ಲಿ ನೀವು ನೋಡ್ತಾ ಇದ್ದೀರಾ. ಮಕ್ಕಳೆಲ್ಲ ಇಲ್ಲೇ ಇದ್ದಾರೆ, ಅವ್ರ ಕೆಲಸಕ್ಕೂ ಕೂಡ ಹೋಗಿಲ್ಲ. ಒಟ್ಟಾರೆಯಾಗಿ ಸಾಯಿ ಲೇಔಟ್ ಅಕ್ಷರಶಃ ದ್ವೀಪದಂತಾಗಿದೆ. ಈ ನೀರಂತೂ ಸದ್ಯಕ್ಕೆ ಇಂಗುವ ಲಕ್ಷಣ ಕಾಣಿಸ್ತಿದೆ. ದೃಶ್ಯ 3, ಬೋಟ್ ನಲ್ಲಿ ಜನರ ರಕ್ಷಣೆ. ಹತ್ತತ್ರ 3 ರಿಂದ 4 ಅಡಿ ನೀರು ತುಂಬಿ ಕೆಲವರು ಟ್ರ್ಯಾಕ್ಟರ್ ಸಹಾಯದಿಂದ ನೀರು ತುಂಬಿರುವ ಮನೆಯಿಂದ ಬೇರೆಡೆಗೆ ಶಿಫ್ಟ್ ಆಗ್ತಿದ್ದಾರೆ. ಸಾಯಿ ಲೇಔಟ್ನ 25ಕ್ಕೂ ಹೆಚ್ಚು ಕ್ರಾಸ್ಗಳಲ್ಲಿ ನೀರು ತುಂಬಿಕೊಂಡಿದ್ದು, 100 ಮನೆಗಳಿಗೆ ನೀರು ನುಗ್ಗಿದೆ.
ಅನಿವಾರ್ಯ ಕಾರಣದಿಂದ ಜಲಾವೃತವಾಗಿರುವ ಈ ರಸ್ತೆಗಳಲ್ಲೇ ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ. ನೀವು ನೋಡಬಹುದು, ಸೊಂಟದ ಮಟ್ಟಕ್ಕೆ ನೀರು ತುಂಬಿದೆ. ನೂರಾರು ಜನ ಜಲ ದಿಗ್ಬಂಧನಕ್ಕೆ ಒಳಗಾಗಿದ್ದು ಕೆಲಸಕ್ಕೆ ಹೋಗಲಾಗದೆ ಉದ್ಯೋಗಿಗಳು ಮನೆಗಳಲ್ಲೇ ಉಳ್ಕೊಂಡಿದ್ದಾರೆ. ಸದ್ಯ ಅಗ್ನಿಶಾಮಕ ದಳ ಜನರನ್ನ 2 ಬೋಟ್ಗಳ ಮೂಲಕ ರಕ್ಷಣೆ ಮಾಡ್ತಾ ಇದೆ. ದೃಶ್ಯ 4, ಸ್ವಿಮ್ಮಿಂಗ್ ಪೂಲ್ ನಂತಾದ ಸಿಲ್ಕ್ ಬೋರ್ಡ್ ಜಂಕ್ಷನ್. ಬೆಂಗಳೂರು ಎಂದೂ ಕಂಡಿರದ ದೃಶ್ಯಗಳಿವು. ರಾತ್ರಿ ಸುರಿದ ರಣಮಳೆ ಎಫೆಕ್ಟ್ ಸಿಲ್ಕ್ ಬೋರ್ಡ್ ಜಂಕ್ಷನ್ ಬಳಿಯ ರಸ್ತೆಯಲ್ಲಿ ನೀರು ತುಂಬಿಕೊಂಡಿತ್ತು. ಅದ್ಯಾವ ಮಟ್ಟಕ್ಕೆ ಅಂದ್ರೆ ಮಿನಿ ಸ್ವಿಮ್ಮಿಂಗ್ ಪೂಲೇ ಸೃಷ್ಟಿಯಾಗಿತ್ತು. ನೀರು ನಿಂತಿದೆ ಅಂತ ಗೊತ್ತಿದ್ರು ಕೆಲ ಬಿಎಂಟಿಸಿ ಬಸ್ ಚಾಲಕರು ಬಸ್ಗಳನ್ನು ಚಲಾಯಿಸಿಕೊಂಡು ಬಂದಿದ್ದು ಮುಂದಕ್ಕೆ ಹೋಗೋದಕ್ಕಾಗದೆ ನೀರಿನ ಮಧ್ಯದಲ್ಲೇ ಬಸ್ ನಿಲ್ಲಿಸಿದ್ದಾರೆ. ಆಗ 4 ಜೆಸಿಬಿಗಳನ್ನು ಕರೆಸಿ ನೀರು ತೆರವಿಗೆ ಹರಸಾಹಸ ಮಾಡಲಾಯಿತು. ದೃಶ್ಯ 5, ನೀರಿನ ಮಧ್ಯೆ ಕೆಟ್ಟು ನಿಂತ ಬಸ್ನಲ್ಲಿ ಸಿಲುಕಿದ ಗರ್ಭಿಣಿ. ಸಿಲ್ಕ್ ಬೋರ್ಡ್ ಬಳಿ ನೀರು ನಿಂತಿದೆ ಅಂತ ಗೊತ್ತಿದ್ರು ಪ್ರಯಾಣಿಕರು ಬೇಡ ಬೇಡ ಅಂದ್ರು. ಬಿಎಂಟಿಸಿ ಬಸ್ ಚಾಲಕ ನೀರಿನ ಮಧ್ಯೆ ಬಸ್ ಚಲಾಯಿಸಿಕೊಂಡು ಬಂದ. ಹಾಗಾಗಿ ಬಸ್ ಕೆಟ್ಟು ನಿಂತೋಯ್ತು. ಮುಂದೇನ್ ಮಾಡೋದು ಅಂತ ಆಲೋಚಿಸ್ತಾ ಇದ್ದ ಪ್ರಯಾಣಿಕರು ಬೇರೆ ದಾರಿ ಇಲ್ಲದೆ ಬಸ್ನ ಡ್ರೈವರ್ ಸೀಟ್ನಿಂದ ಹೊರಬರಲು ಶುರು ಮಾಡಿದ್ರು. ನೋಡಿ, ಬಸ್ ಕಿಟಕಿಯಿಂದ ಯುವಕನೊಬ್ಬ ಹೊರಬಂದಿದ್ದು ಮೆಟ್ರೋ ಪಿಲ್ಲರ್ನ ಮೇಲೆ ನಿಂತಿದ್ದು. ಬಸ್ನಲ್ಲಿದ್ದ ಬಹುತೇಕ ಪ್ರಯಾಣಿಕರು ಹಾಗೋ ಹೀಗೋ ಬಸ್ನಿಂದ ಹೊರಬಂದರು. ಆದರೆ ಬಸ್ನಲ್ಲಿದ್ದ ಗರ್ಭಿಣಿ ಮಹಿಳೆ ಮಾತ್ರ ನೀರಿನ ಮಧ್ಯೆ ಇಳಿಯೋದಕ್ಕಾಗದೆ ಬಸ್ನಲ್ಲೇ ಸಿಕ್ಕಾಕೊಂಡ್ರು. ಹಾಸ್ಪಿಟಲಿಂದ ಬರ್ತಾ ಇದ್ದೀನಿ, ಟ್ರೀಟ್ಮೆಂಟ್ ತಗೋತಾ ಇದ್ದೀನಿ. ಹಾಸ್ಪಿಟಲಿಂದ ಓಕೆ, ಏನು ಹೇಳ್ತೀರಾ ಮೇಡಮ್, ಈ ರೀತಿ ಪರಿಸ್ಥಿತಿ ಆಗಿದೆ? ತುಂಬಾ ಕಷ್ಟ ಆಗುತ್ತೆ. ನಾವು ಹತ್ತಿ ಇಳಿಯೋಕ್ಕೆಲ್ಲ ಆಗಲ್ಲ ನಮಗೆ. ಯಾವ್ದಾದ್ರು ಬೇಗ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ. ಎಲ್ಲಿಂದ ಬಂದಿರೋದು? ಯಾವ ಹಾಸ್ಪಿಟ್ಲು? IVF ತಗೋತಾರೆ, ಟ್ರೀಟ್ಮೆಂಟ್ ತಗೋತಾರೆ. ಇಂಜೆಕ್ಷನ್ ಹಾಕೊಂಡು ಬರ್ತಾ ಇದ್ದೀನಿ. ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತಾ? ಇಲ್ಲ, ಹೋಗಿ ರಿಟರ್ನ್ ಬರ್ತಾರೆ. ಓಕೆ, ಏನು ಹೇಳ್ತೀರಾ ಮೇಡಮ್ ಬೆಂಗಳೂರಿನ ಈ ಪರಿಸ್ಥಿತಿಗೆ? ತುಂಬಾ ಮೋಸ. ಕೊನೆಗೆ ಜೆಸಿಬಿ ಬಳಸಿಕೊಂಡು ಬಸ್ ಅನ್ನ ಮುಂದಕ್ಕೆ ಮೂವ್ ಮಾಡಲಾಯಿತು. ನೀರಿನಿಂದ ಹೊರಕ್ಕೆ ಬಸ್ ಬಂದಿತಾದರೂ ಬಸ್ನ ಡೋರ್ಗಳು ಲಾಕ್ ಆಗಿದ್ವು. ಹಾಗೋ ಹೀಗೋ ಬಸ್ ಡೋರ್ನ ಬಸ್ ಚಾಲಕ ತೆಗೆದು ಗರ್ಭಿಣಿಯನ್ನ ಕಾಪಾಡಿದ್ರು. ತಾವು ಎಲ್ಲಿ ಹೋಗಿದ್ರಿ, ಯಾವಾಗ ಬಂದ್ರಿ ಅಂತ? ಈಗ ಬರ್ತಾರೆ, ರಿಟರ್ನ್ ಹೋಗ್ಬಿಟ್ಟು ರಿಟರ್ನ್ ಬರ್ತಾರೆ ಅದು ಹಾಸ್ಪಿಟ್ಲಿಂದ. ಏನು ಹೇಳ್ತೀರಾ ಈ ರೀತಿ ವ್ಯವಸ್ಥೆ? ಮಳೆ ತುಂಬಾ ಮೋಸ ಸರ್ಕಾರ ಅವರೆಲ್ಲ ಇರೋದು ವೇಸ್ಟ್. ದೃಶ್ಯ 6, HSR ಲೇಔಟ್ ಮುಖ್ಯ ರಸ್ತೆ ಜಲಾವೃತ. ಭಾನುವಾರ ಸುರಿದ ಮಳೆಯ ಎಫೆಕ್ಟ್ HSR ಲೇಔಟ್ನ ಮೇನ್ ರೋಡ್ ಕತೆ ಏನಾಗಿದೆ ನೋಡಿ. ಮೇನ್ ರೋಡ್ ಕೆರೆ ರೀತಿಯಾಗಿದ್ದು ಅನಿವಾರ್ಯ ಕಾರಣಗಳಿಂದ ಆ ಕೆರೆಯಂತಾದ ರಸ್ತೆಯಲ್ಲೇ ವಾಹನ ಸವಾರರು ಚಲಿಸ್ತಾ ಇದ್ದಾರೆ. ಈ ವೇಳೆ ಕೆಲ ಬೈಕ್ ಸವಾರರು ಬ್ರ್ಯಾಂಡ್ ಬೆಂಗಳೂರು ಅಂತ ಕೂಗಿ ತಮ್ಮ ಫ್ರಸ್ಟ್ರೇಷನ್ ಅನ್ನ ಹೊರಹಾಕಿದ್ದಾರೆ. ರಸ್ತೆ ಫುಲ್ ನೀರು ತುಂಬಿದ್ರು ಕೆಲಸಕ್ಕೆ ಹೋಗುವ ಸಲುವಾಗಿ ಅದೆಷ್ಟೋ ದ್ವಿಚಕ್ರ ವಾಹನ ಸವಾರರು ನೀರಿನ ಮಧ್ಯೆಯೇ ವಾಹನ ಚಲಾಯಿಸಿಕೊಂಡು ಹೋದರು. ಆದರೆ ಕೆಲ ಸ್ಕೂಟಿಗಳು ನೀರಿನ ಮಧ್ಯೆ ಕೈಕೊಟ್ಟವು. ಆಗ ಸವಾರರು ಪರದಾಡಿದರು. ಸ್ಕೂಟಿ ಸವಾರರು ಮಾತ್ರವಲ್ಲ, ಆಂಬ್ಯುಲೆನ್ಸ್ ಕೂಡ ನೀರು ತುಂಬಿದ ರಸ್ತೆಯನ್ನ ದಾಟೋದಕ್ಕೆ ಹರಸಾಹಸ ಪಡೆದು. HSR ಲೇಔಟ್ನ ಮುಖ್ಯ ರಸ್ತೆಯಲ್ಲಿ ನೀರು ನಿಂತಿದ್ದರಿಂದ ಟ್ರಾಫಿಕ್ ಜಾಮ್ ಕೂಡ ಆಗಿತ್ತು. ಕೊನೆಗೆ ಅಗ್ನಿಶಾಮಕ ದಳ ಬಂದು 3 ಅಡಿಯವರೆಗೂ ನಿಂತಿದ್ದ ನೀರನ್ನ ತೆರವು ಮಾಡಿತು. ರಾಜಕಾಲುವೆಗಳು ಉಕ್ಕಿ ಹರಿದು ಮನೆಗಳು ಜಲಾವೃತವಾಗಿದ್ರೆ ದೇಗುಲಗಳು ಜಲ ದಿಗ್ಬಂಧನಕ್ಕೊಳಗಾಗಿದೆ. ಕೆಪಿ ಅಗ್ರಹಾರ, ಹೆಣ್ಣೂರು, ಕೋರಮಂಗಲ ಹೀಗೆ ಹಲವೆಡೆ ಜನ ಜಲ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ದೃಶ್ಯ ನಂಬರ್ 7, 200ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ರಾಜಕಾಲುವೆ ನೀರು. ಇದು ಜೆಪಿ ಅಗ್ರಹಾರದ ಮನೆಯೊಂದರ ದೃಶ್ಯ. ಮಳೆಯ ಎಫೆಕ್ಟ್ ರಾಜಕಾಲುವೆ ನೀರು ಒಂದೇ ರಸ್ತೆಯ 200 ಮನೆಗಳಿಗೆ ನುಗ್ಗಿತ್ತು. ಫುಡ್ ಡೆಲಿವರಿ ಬಾಯ್ಸ್ ಮನೆಗಳು ಕೂಡ ಜಲಾವೃತವಾಗಿತ್ತು. ಮನೆಯೊಳಗಿನ ದೃಶ್ಯಗಳಿದು. ಮನೆಯಲ್ಲಿನ ಸಿಲಿಂಡರ್ಗಳು ತೇಲ್ತಾ ಇದೆ. ಸೋಫಾ, ಮಂಚ, ಪುಸ್ತಕ ಎಲ್ಲವೂ ಕೂಡ ನೀರು ಪಾಲಾಗಿದೆ. ಕೆಪಿ ಅಗ್ರಹಾರ, ಮಾಗಡಿ ರಸ್ತೆಯ ಕೆಪಿ ಅಗ್ರಹಾರದಲ್ಲಿ ಮಳೆಯ ನೀರು, ರಾಜಕಾಲುವೆ ನೀರು ಯಾವ ಮಟ್ಟಕ್ಕೆ ನುಗ್ಗಿದೆ ಅನ್ನುವಂಥದ್ದನ್ನ ನೇರವಾಗಿ ನಿಮಗೆ ದೃಶ್ಯಗಳಲ್ಲಿ ತೋರಿಸ್ತೀನಿ. ಯಾವ ಮಟ್ಟಕ್ಕೆ ಒಂದು ಮನೆಯನ್ನ ಚೆಲ್ಲಾಪಿಲ್ಲಿ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. ಯಾಕಂದ್ರೆ ಸಿಲಿಂಡರ್ ಕೂಡ ತೇಲ್ತಾ ಇದೆ, ಮನೆಯಲ್ಲಿರುವಂಥ ವಸ್ತುಗಳೆಲ್ಲವೂ ಕೂಡ ತೇಲ್ತಾ ಇದೆ, ಸೋಫಾ ಕೂಡ ತೇಲ್ತಾ ಇದೆ. ಇದು ಸಿಲಿಂಡರ್ನ ಕಥೆ. ಇದು ಸಿಲಿಂಡರ್ ಕೂಡ ತೇಲ್ತಾ ಇರುವಂಥದ್ದು. ಜೊತೆಗೆ ಈ ಸೋಫಾ ಏನಿದೆ, ಸೋಫಾ ಕೂಡ ಸಂಪೂರ್ಣವಾಗಿ ತೇಲ್ತಾ ಇದೆ. ಇದ್ದಂಥ ವಸ್ತುಗಳು, ಆಹಾರ ವಸ್ತುಗಳು ಇರ್ಬೋದು, ಎಲ್ಲವೂ ಕೂಡ ಹಾಳಾಗಿ ಹೋಗಿದೆ. ಏನಿದು ಈ ಥರದ ಪರಿಸ್ಥಿತಿ? ಪ್ರತಿ ವರ್ಷ ಇದೆ ಗೋಳು ಸರ್, ನಮ್ದು ಪ್ರತಿ ವರ್ಷ ಇದೆ ಪ್ರಾಬ್ಲಮ್. ಇಲ್ಲಿ ಯಾರು ಕೌನ್ಸಿಲರು, MLAಗಳು ಯಾರು ಬರಲ್ಲ. ಬೆಳಗ್ಗೆ ಬಂದರೆ 500 ರೂಪಾಯಿ ಕೊಟ್ಬಿಡ್ತಾರೆ ಸರ್. MLA ಯಾರು ಸರ್? ಶಶಿಕುಮಾರ್, ಇವನು ದಿನೇಶ್ ಗುಂಡೂರಾವ್, ಇವ್ರದ್ದು ಪ್ರಾಬ್ಲಮ್. ಇವರೇ ಇಲ್ಲ ವಿಧಾನಸಭಾ ಕ್ಷೇತ್ರ. ಇದು ದಿನೇಶ್ ಗುಂಡೂರಾವ್ ಮತ್ತು ಶಶಿ ಇವರು ಕೌನ್ಸಿಲರ್. ಇವರು ನಾಗರಾಜ್ ಇದ್ದವರು, ಇದು BTS ನಾಗರಾಜ್ ಇದ್ದವ್ರು ಇದೆ ಗೋಳೆ. ಇದು ಸಾಲವೇ ಇಲ್ಲ ಸರ್. 2 ಮೋರಿ ಐತೆ. 2 ಮೋರಿ ಯಾವಾಗಲೂ ಮಣ್ಣು ಎತ್ತದೇ ಇಲ್ಲ. ಫುಲ್ಲು ನೀರು ಹೋಗ್ತಾ ಇತ್ತು. ಮೊದಲು ಸ್ಲ್ಯಾಬ್ ಹಾಕ್ಬಿಟ್ಟಿದ್ದಾರೆ. ಅದರಿಂದ ಪ್ರಾಬ್ಲಮ್. ಕಾರ್ ಪಾರ್ಕಿಂಗ್ ಮಾಡಿಕೊಂಡು ಕಸಗಳೆಲ್ಲ BBMP ಅಲ್ಲೇ ಕಸ ತುಂಬ್ತಾರೆ.
ಅಲ್ಲೇ ಕಸ ತುಂಬಿ ಎಲ್ಲ ಹಿಂಗೆ ಇದು ಪ್ರತಿ ವರ್ಷ ಬಂದರೆ ಇದೆ ಗೋಳೆ. ದೃಶ್ಯ ನಂಬರ್ 8, ಅನಾಥಾಶ್ರಮಕ್ಕೆ ನುಗ್ಗಿದ ನೀರು, 70 ಮಂದಿ ಜಾಗರಣೆ. ಇದು ಹೆಣ್ಣೂರಿನ ಕೇರ್ ಶೆಲ್ಟರ್ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ನ ದೃಶ್ಯ. ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಈ ಅನಾಥಾಶ್ರಮದ ರಸ್ತೆ ಜಲಾವೃತವಾಗಿದ್ದು ಅಲ್ಲದೆ ಅನಾಥಾಶ್ರಮದೊಳಗೂ ಕೂಡ ನೀರು ನುಗ್ಗಿದೆ. ಮಧ್ಯರಾತ್ರಿ 2 ಗಂಟೆ ಸುಮಾರಿಗೆ ನೀರು ನುಗ್ಗಿದ್ದು ಅಲ್ಲಿದ್ದಂತಹ 70 ಮಂದಿ ಮಲಗಲಾಗದೆ ನೀರಿನ ಮಧ್ಯೆಯೇ ಚೇರುಗಳನ್ನು ಹಾಕಿ ಕುಳಿತಿದ್ದಾರೆ. ದೃಶ್ಯ ನಂಬರ್ 9, ಅಟ್ಟೂರು ಲೇಔಟ್ನಲ್ಲಿ ಮುಳುಗಿದ ದೇವಸ್ಥಾನ. ನಗರಕ್ಕೆ ನಗರವೇ ನಲುಗ್ತಾ ಇರುವ ರಣಮಳೆ. ಯಲಹಂಕದ ಅಟ್ಟೂರು ಲೇಔಟ್ನಲ್ಲಿ ಅದೆಂತಹ ಅಧ್ವಾನವನ್ನುಂಟು ಮಾಡಿದೆ ನೋಡಿ. ಮಳೆ ನೀರಿಗೆ ಅಟ್ಟೂರು ಲೇಔಟ್ನ ವಿಶ್ವನಾಥ ದೇಗುಲ ಅರ್ಧಕ್ಕರ್ಧ ಮುಳುಗಿ ಹೋಗಿದೆ. ದೇವಸ್ಥಾನದ ಕಲ್ಯಾಣಿ ತುಂಬಿ ಹರಿದು ದೇವಸ್ಥಾನಕ್ಕೆ ನೀರು ನುಗ್ಗಿದ್ದು ವಿಶ್ವನಾಥನಿಗೆ ಜಲ ದಿಗ್ಬಂಧನ ಉಂಟಾಗಿದೆ. ದೃಶ್ಯ ನಂಬರ್ 10, ಕೋರಮಂಗಲದಲ್ಲಿ ಕೋಲಾಹಲ ಸೃಷ್ಟಿಸಿದ ಮಳೆ. ಒಂದು ರಾತ್ರಿಯ ಮಳೆ ಗ್ರೇಟರ್ ಬೆಂಗಳೂರಿನ ಗತಿಯನ್ನೇ ಬದಲಿಸಿದೆ. ಒಂದೇ ಒಂದು ಮಳೆಗೆ ಬೆಂಗಳೂರಿನ ಮರ್ಯಾದೆ ಹರಾಜಾಗ್ತಿದೆ. ಮಹಾಮಳೆಗೆ ಕೋರಮಂಗಲದ 4ನೇ ಬ್ಲಾಕ್ ಸಂಪೂರ್ಣ ಜಲಾವೃತವಾಗಿದೆ. ಮಂಡಿಯುದ್ದ ನೀರಿನಲ್ಲಿ ಜನರು ಕೆಲಸ ಕಾರ್ಯಗಳಿಗೆ ಅನಿವಾರ್ಯವಾಗಿ ಹೋಗಬೇಕಾಯಿತು. ವಾಹನ ಸವಾರರಂತೂ ತುಂಬಿ ತುಳುಕ್ತಾ ಇದ್ದ ನೀರಿನಲ್ಲಿ ಸಾವರಿಸಿಕೊಂಡು ಹೋಗಬೇಕಾಯಿತು. ಮಾನ್ಯತಾ ಟೆಕ್ ಪಾರ್ಕ್ ಸಂಪೂರ್ಣ ಜಲಾವೃತ. ರಾತ್ರಿ ಸುರಿದ ಭಾರಿ ಮಳೆಗೆ ಬೆಂಗಳೂರಿನ ಖ್ಯಾತ ಐಟಿ ಹಬ್ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿ ಇದೇ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದರಿಂದ ಐಟಿ ಉದ್ಯೋಗಿಗಳು ಸಾಕಷ್ಟು ತೊಂದರೆಯನ್ನು ಅನುಭವಿಸಬೇಕಾಯಿತು. ಸೊಂಟದ ಮಟ್ಟಕ್ಕೆ ತುಂಬಿರೋ ನೀರಿನಲ್ಲಿ ವಾಹನಗಳ ಸಂಚಾರಕ್ಕೂ ಅಡ್ಡಿ ಉಂಟಾಯಿತು. ಸಮುದ್ರದ ಮಧ್ಯೆ ಐಟಿ ಕಂಪನಿಗಳಿರುವಂತೆ ಭಾಸವಾಯಿತು. ದೃಶ್ಯ ನಂಬರ್ 12, ರಾಣಮಳೆಗೆ ನಲುಗಿದ ಥಣಿಸಂದ್ರ ವರ್ತೂರು. ಭಾನುವಾರದ ಧಾರಾಕಾರ ಮಳೆಗೆ ಬೆಂಗಳೂರಿನ ಥಣಿಸಂದ್ರ ತತ್ತರಿಸಿದೆ. ಎಂಎಸ್ ರಾಮಯ್ಯ ನಾರ್ತ್ ಸಿಟಿಯ ರಸ್ತೆಗಳು ಜಲಾವೃತವಾಗಿದೆ. ಮನೆ ಮುಂದೆ ನದಿಯೇ ಹರಿದು ಹೋದಂತಾಗ್ತಾ ಇದ್ದು ಮನೆಯಿಂದ ಹೊರಬರಲಾಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದ ಜನರು ಸ್ವಂತ ವೆಹಿಕಲ್ ಇದ್ರೂ ಕೂಡ ಆಟೋ, ಕ್ಯಾಬ್ ಮೂಲಕ ಅಗತ್ಯ ಕೆಲಸಗಳಿಗೆ ತೆರಳಬೇಕಾಗಿ ಬಂದಿದೆ. ಥಣಿಸಂದ್ರ ಮುಖ್ಯ ರಸ್ತೆಯ ಎಂಎಸ್ ರಾಮಯ್ಯ ನಾರ್ತ್ ಸಿಟಿ ರಸ್ತೆಯಲ್ಲಿದ್ದೇನೆ. ಈ ಭಾಗದ ಪ್ರದೇಶವು ಕೂಡ ಸಂಪೂರ್ಣವಾಗಿ ಜಲಾವೃತ ಆಗಿದ್ದಾವೆ. ರಾತ್ರಿಯ ಮಳೆಯಿಂದಾಗಿ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗಿದೆ. ಮನೆಯಿಂದ ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ಈಗಾಗಲೇ ಬೈಕ್ಗಳು ಕೂಡ ಮುಳುಗಡೆ ಆಗಿದ್ದಾವೆ. ಸೊ ಗಮನಿಸ್ತಾ ಇದ್ರಿ ಆ ದೃಶ್ಯವನ್ನ. ಓರ್ವ ಮಹಿಳೆ ಅಲ್ಲಿ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾರೆ ಆ ಮಹಿಳೆ. ಸೊ ಈಗ ನೋಡಿ ಬರ್ಲಿಕ್ಕೂ ಕೂಡ ಸಮಸ್ಯೆ ಆಗ್ತಾ ಇದೆ. ಸೊ ಕೆಲಸಗಳಿಗೆ ಅಥವಾ ಬೇರೆ ಬೇರೆ ಏನಾದರೂ ಹಾಲು ಈ ಥರದ್ದೆಲ್ಲ ತಂದ್ಕೊಳ್ಳಿಕ್ಕೂ ಕೂಡ ರಸ್ತೆಗೆ ಬರಬೇಕು ಅಂದ್ರೂ ಕೂಡ ಸಮಸ್ಯೆ ಆಗ್ತಾ ಇದೆ. ನೋಡಿ ಈಗ ಒಬ್ರು ಇಲ್ಲಿಂದ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಅನಿವಾರ್ಯವಾಗಿ ಆಟೋವನ್ನ ಬುಕ್ ಮಾಡಿಕೊಂಡು ಇಲ್ಲಿ ಮನೆಯಿಂದ ಇಲ್ಲಿಗ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ. ಬಹುಶಃ ಅವ್ರನ್ನ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್, ಈ ತರ ಮನೆಯಿಂದ ಹೊರಗಡೆ ಬರ್ಲಿಕ್ಕೂ ಆಗ್ತಾ ಇಲ್ಲ. ಸರ್, ಪ್ರತಿ ವರ್ಷ ನಮ್ಗೆ ಇದೇ ಪಾಡು. ಮಳೆ ಜೋರಾಗಿ ಬಂದ್ರೆ ಮನೆಯಿಂದ ಆಚೆ ಬರೋಕ್ಕಾಗಲ್ಲ, ನಾವು ಹೊರಗಡೆ ಹೋಗೋಕ್ಕಾಗಲ್ಲ, ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಹೆಂಗ್ ಹೋಗ್ಬೇಕು ನಾವು? ಇದೇನಾದ್ರೂ ವ್ಯವಸ್ಥೆ ಮಾಡ್ಲೇಬೇಕು. ತುಂಬಾ ತೊಂದರೆ ಆಗ್ಬಿಟ್ಟಿದೆ ನಮ್ಗೆ. ನೈಟ್ ಎಲ್ಲ ಎಷ್ಟು ಸಫರ್ ಪಟ್ರಿ ಮೇಡಮ್. ಮನೆಯಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ನೋಡಿ, ನಮ್ ಗಾಡಿ ತೆಗಿಯಕ್ಕಾಗಲ್ಲ. ಇವಾಗ ನೋಡಿ ಆಟೋ ಬುಕ್ ಮಾಡಿ ಹಿಂಗ್ ಹೋಗ್ಬೇಕಾಗ ಪರಿಸ್ಥಿತಿ ಬಂದಿದೆ. ದೃಶ್ಯ ನಂಬರ್ 13, ಕಂದಮ್ಮನನ್ನ ಎದೆಗೆ ಉಚ್ಚಿಕೊಂಡು ತೆರಳಿದ ಮಹಾಮಳೆಯ ಪರಿಣಾಮ ಬೆಂಗಳೂರಿನ ನಾಗವಾರದ ತಗ್ಗು ಪ್ರದೇಶಕ್ಕೂ ಮಳೆ ನೀರು ನುಗ್ಗಿತ್ತು. ನಂದಗೋಕಲ ಬಡಾವಣೆಯ 10 ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿ ಮಾಡಿತ್ತು. ಜನ ರಾತ್ರಿಯೆಲ್ಲ ನಿದ್ರೆ ಮಾಡಿಲ್ಲ. ಮನೆಗೆ ನುಗ್ಗಿದ ನೀರನ್ನು ಹೊರಗೆ ಹಾಕುತ್ತಲೇ ಇದ್ರು. ಮನೆಯ ಮುಂಭಾಗ ರಸ್ತೆ ಕೂಡ ಜಲಮಯವಾಗಿದ್ದ ಕಾರಣ ಬಾಣಂತಿ ಮತ್ತು ಮಗುವನ್ನ ನೆಂಟರ ಮನೆಗೆ ಶಿಫ್ಟ್ ಮಾಡಲಾಯಿತು. 2 ತಿಂಗಳ ಮಗುವನ್ನ ಎದೆಗೌಚಿಕೊಂಡು ತಾಯಿ ಜಲಾವೃತವಾದ ಬಡಾವಣೆಯಿಂದ ಹೊರ ನಡೆದ್ರು. ದೃಶ್ಯ ನಂಬರ್ 14, ಕೆಆರ್ ಮಾರ್ಕೆಟ್ ಸ್ಥಿತಿ ಅಂತೂ ಹೇಳತಿರೋದು. ಬೆಂಗಳೂರಿನಲ್ಲಿ ಸೋಮವಾರವೂ ಕೂಡ ಮಳೆ ಅಬ್ಬರ ಜೋರಾಗಿದ್ದು ಮಳೆಯ ಆರ್ಭಟಕ್ಕೆ ಸಿಕ್ಕ ಮಾರ್ಕೆಟ್ ಕಥೆ ಅದೇನಾಗಿದೆ ನೋಡಿ. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಎಂಡ್ ಆಗುವ ಈ ಸ್ಥಳದಲ್ಲಿ ಸಿಕ್ಕಾಪಟ್ಟೆ ನೀರು ತುಂಬಿದೆ. ಆ ನೀರಿನಲ್ಲಿಯೇ ಕೆಲವೊಂದಿಷ್ಟು ವಾಹನಗಳು ಚಲಿಸ್ತಾ ಇದೆ. ಕೆಲವೊಂದಿಷ್ಟು ವಾಹನಗಳು ಕೆಟ್ಟೋಗಿದ್ದಾವೆ. ವಾಹನ ಸವಾರರು ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿ ಉಂಟಾಗಿದೆ. ಇವಾಗ ಆರಂಭ ಆಗಿರ್ತಕ್ಕಂತಹ ಮಳೆ ಸಾಕಷ್ಟು ಒಂದು ಅನಾಹುತಗಳನ್ನ ಕೂಡ ಉಂಟು ಮಾಡ್ತಾ ಇದೆ. ನಾನಿವತ್ತು KR ಮಾರ್ಕೆಟ್ ಬಳಿ ಇದ್ದೇನೆ. ನೋಡಬಹುದಾಗಿದೆ ಈ ಒಂದು KR ಮಾರ್ಕೆಟ್ ಬಳಿ ಯಾವ ರೀತಿ ಪರಿಸ್ಥಿತಿ ಇದೆ ಎನ್ನುವಂತಹ ದೃಶ್ಯಗಳನ್ನ ಕೂಡ ಕಾಣಬಹುದಾಗಿದೆ. ಸಂಪೂರ್ಣವಾಗಿ KR ಮಾರ್ಕೆಟ್ನಿಂದ ಕಾರ್ಪೊರೇಷನ್ಗೆ ಹೋಗ್ತಕ್ಕಂತಹ ರಸ್ತೆ ಕೆರೆಯಂತೆ ಭಾಸವಾಗ್ತಾ ಇದೆ. ಇಲ್ಲಿ ಈ ಒಂದು ಕೆರೆಯಂತಾಗಿರ್ತಕ್ಕಂತಹ ರಸ್ತೆಯಲ್ಲೇ ವಾಹನ ಸವಾರರು ಕೂಡ ಪರದಾಟವನ್ನ ಕೂಡ ಅನುಭವಿಸ್ತಾ ಇದ್ದಾರೆ. ದೃಶ್ಯ ನಂಬರ್ 15, ಕುಸಿದ KR ಸರ್ಕಲ್ ಬಸ್ ನಿಲ್ದಾಣ. ಬೆಂಗಳೂರಿನ KR ಸರ್ಕಲ್ ಬಸ್ ನಿಲ್ದಾಣದ ಕಥೆ ಅದೇನಾಗಿದೆ ನೋಡಿ. ಮಹಾಮಳೆಗೆ ಬಸ್ ನಿಲ್ದಾಣವೇ ಮುಗುಚಿಕೊಂಡಿದೆ. ಇಲ್ಲಿ ಫುಟ್ಪಾತ್ನ ಕಾಮಗಾರಿ ಚಾಲ್ತಿಯಲ್ಲಿತ್ತು. ಸ್ಲ್ಯಾಬ್ಗಳನ್ನು ಓಪನ್ ಮಾಡಿದ್ರು. ಪೈಪ್ಲೈನ್ ಅಳವಡಿಕೆಯ ಕಾರ್ಯ ಚಾಲ್ತಿಯಲ್ಲಿತ್ತು.
ಇದರ ನಡುವೆ ಜೋರು ಮಳೆಯಾಗಿರೋದ್ರಿಂದ ಬಸ್ ನಿಲ್ದಾಣದ ಬೇಸ್ ಕುಸಿದಿದೆ. ವರುಣದೇವ ಬೆಂಗಳೂರಿಗರಿಗೆ ಶಾಕ್ ಕೊಡ್ತಾ ಇದ್ದು ಹೈಫೈ ಏರಿಯಾದಲ್ಲಿರುವಂತಹ ಜನ ಅಕ್ಷರಶಃ ನಲುಗಿ ಹೋಗಿದ್ದಾರೆ. ಸಿಸಿಬಿ ಕಚೇರಿ ಸೇರಿದಂತೆ ಹಲವು ಕಡೆ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿ ಮಾಡಿಬಿಟ್ಟಿದೆ. ದೃಶ್ಯ ನಂಬರ್ 16. ಸಿಸಿಬಿ ಕಚೇರಿ ಜಲಾವೃತ. ಮಳೆಯಿಂದ ಬೆಂಗಳೂರಿನ ಹಲವು ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದೆ. ಮಳೆಗೆ ಸುಬ್ಬಯ್ಯ ಸರ್ಕಲ್ ರಸ್ತೆ ಸಂಪೂರ್ಣ ಜಲಾವೃತಗೊಂಡಿದೆ. ಭಾರೀ ಮಳೆಗೆ ಶಾಂತಿನಗರದಲ್ಲಿರುವ ಸಿಸಿಬಿ ಕಚೇರಿ ಒಳಗೆ ನೀರು ನುಗ್ಗಿದೆ. ಕಚೇರಿ ಆವರಣ ಕೆರೆಯಂತಾಗಿದೆ. ಸಿಸಿಬಿ ಕಚೇರಿಯ ಮುಂಭಾಗದ ರಸ್ತೆಯು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ದೃಶ್ಯ ನಂಬರ್ 17. ಶಾಂತಿನಗರದ ಬಸ್ ನಿಲ್ದಾಣದಲ್ಲಿ ಭಾಗಶಃ ಮುಳುಗಿದ ಬಸ್. ಮುಂಗಾರು ಪೂರ್ವ ಮಳೆಯ ಅಬ್ಬರಕ್ಕೆ ಶಾಂತಿನಗರದ ಬಸ್ ಡಿಪೋ ಕಥೆ ಅದೇನಾಗಿದೆ ನೋಡಿ. ವರುಣಾರ್ಭಟಕ್ಕೆ ಶಾಂತಿನಗರದ ಬಸ್ ಡಿಪೋದಲ್ಲಿ ಬಿಎಂಟಿಸಿ ಬಸ್ಗಳು ಭಾಗಶಃ ಮುಳುಗಿವೆ. ಇದರಿಂದಾಗಿ ಬೆಳಗ್ಗೆ ಡ್ಯೂಟಿಗೆ ಬಂದ ಬಿಎಂಟಿಸಿ ಸಿಬ್ಬಂದಿಗೆ ಶಾಕ್ ಎದುರಾಗಿದೆ. ಡಿಪೋದಿಂದ ಬಸ್ ಹೊರತೆಗೆಯಲಾಗದೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ.